ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯ 21ನೇ ವಯಸ್ಸಿನಲ್ಲಿ ಆತನ ದೈಹಿಕ ಬೆಳವಣಿಗೆ ಅನ್ನೋದು ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಆದ್ರೆ ನೀವು ಯಾವತ್ತಾದ್ರೂ ಸಾಯುವವರೆಗೂ ಬೆಳ್ತಾನೆ ಇದ್ದ ಅಪರೂಪದ ವ್ಯಕ್ತಿ ಬಗ್ಗೆ ಕೇಳಿದ್ದೀರಾ? ಅಷ್ಟಕ್ಕೂ ಆ ವ್ಯಕ್ತಿ ಆದ್ರೂ ಯಾರು ಮತ್ತು ಕುರುಡರಿಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದ್ರೆ ನೀವು ಯಾವತ್ತಾದ್ರೂ ಕುರುಡರಿಗಾಗಿ ತಯಾರಿಸಿದ ಹೈ ಟೆಕ್ನಾಲಜಿ ಸೆಲ್ಫೋನ್ ಬಗ್ಗೆ ಕೇಳಿದ್ದೀರಾ? ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ರೀತಿ ಕೋಕಾ ಕೋಲಾ ಬಾಟಲ್ಗಳೊಳಗೆ ಟ್ಯಾಬ್ಲೆಟ್ ಹಾಕಿದ್ರೆ ಈ ರೀತಿ ಭಯಾನಕವಾಗಿ ಸ್ಫೋಟವಾಗುವ ವಿಡಿಯೋ ಕ್ಲಿಪ್ಗಳನ್ನು ತಾವು ನೋಡಿಯೇ ಇರ್ತೀರಿ. ಆದ್ರೆ ಅಸಲಿಗೆ ಕೋಕಾ ಕೋಲಾ ಈ ರೀತಿ ರಿಯಾಕ್ಟ್ ಆಗೋದಕ್ಕೆ ಕಾರಣವಾದ್ರೂ ಏನು ಗೊತ್ತಾ? ಮತ್ತು ಕೆಲ ಹುಡುಗರು ಹುಡುಗಿಯರನ್ನು ಇಂಪ್ರೆಸ್ ಮಾಡೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಕೇಳಿಯೇ ಇರ್ತೀವಿ. ಅದೇ ರೀತಿ ಈ ರೀತಿಯ ಗಂಡು ಮಶ್ರೂಮ್ಗಳು ಹೆಣ್ಣು ಮಶ್ರೂಮ್ಗಳನ್ನ ಇಂಪ್ರೆಸ್ ಮಾಡೋದಕ್ಕೆ ಏನು ಮಾಡ್ತವೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಶಾಕ್ ಆಗೋದಂತೂ ಪಕ್ಕ. ಮತ್ತು ನಾರ್ತ್ ಕೊರಿಯಾದಲ್ಲಿ ಯಾರಾದರೂ ಕಾನೂನು ಬಾಹಿರ ಕೆಲಸ ಮಾಡಿದ್ರೆ ಅಂತವರನ್ನ ಅಲ್ಲಿನ ಹುಚ್ಚುದೊರೆ ಅಥವಾ ಅಧ್ಯಕ್ಷ ಕಿಮ್ ಜಾಂಗ್ ಉನ್ 8,000 ವರ್ಷಗಳವರೆಗೆ ಗಡೀಪಾರು ಮಾಡ್ತಾನ. ಹಾಗೂ ಏರ್ಪೋರ್ಟ್ಗಳಲ್ಲಿ ಕಿತ್ತಳೆ ಹಣ್ಣನ್ನ ಕೊಂಡೊಯ್ದ್ರೆ ಏನು ಮಾಡ್ತಾರೆ ಗೊತ್ತಾ? ಅಷ್ಟೇ ಅಲ್ಲದೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ಫೋಟೋ ನಿಮ್ಮ ಮೈಂಡ್ ಹಾಗೂ ಐಸ್ಗಳು ನಿಮ್ಮನ್ನ ಮೋಸ ಮಾಡ್ತವೆ ಅಂತ ಕ್ಲಿಯರ್ ಆಗಿ ಹೇಳುತ್ತಂತೆ. ಮತ್ತು ಅದೇಗೆ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟರ್ನ್ ಅಂತ ಒತ್ತಿ. ಫ್ಯಾಕ್ಟ್ ನಂಬರ್ 1, ನಾವೆಲ್ಲ ನಮ್ಮ ಶಾಲಾ ಹಾಗೂ ಕಾಲೇಜು ಹಂತಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ದೈಹಿಕ ಬೆಳವಣಿಗೆ ತನ್ನ 21ನೇ ವಯಸ್ಸಿಗೆ ನಿಂತು ಹೋಗುತ್ತೆ ಅನ್ನೋ ವಿಷಯದ ಬಗ್ಗೆ ಅಧ್ಯಯನ ಮಾಡಿಯೇ ಇರ್ತೇವೆ. ಮತ್ತು ಅದೇ ರೀತಿ ಯಾವುದೇ ಗಂಡಿಗಾಗಲಿ ಹೆಣ್ಣಿಗಾಗಲಿ ತನ್ನ 21ನೇ ವಯಸ್ಸಿಗೆ ಬೆಳವಣಿಗೆ ನಿಂತು ಕ್ರಮೇಣವಾಗಿ ಕುಂಠಿತಗೊಳ್ಳುತ್ತಾ ಕೊನೆಗೆ ನಿಂತೇ ಹೋಗುತ್ತೆ. ಆದರೆ ನೀವು ಯಾವತ್ತಾದರೂ ಹುಟ್ಟಿನಿಂದ ಸಾಯುವವರೆಗೆ ಬೆಳ್ತಾನೆ ಇದ್ದ ವ್ಯಕ್ತಿ ಬಗ್ಗೆ ಕೇಳಿದ್ದೀರಾ? ಹೌದು. ಅಸಲಿಗೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಆಡಮ್ ರೇಜ್ ಅನ್ನೋ ವ್ಯಕ್ತಿಗೆ ಗ್ರೋತ್ ಹಾರ್ಮೋನ್ಸ್ ರವಿಕೆ ನಿಂತು ಹೋಗದೆ 21 ವರ್ಷದ ನಂತರವೂ ಸಹ ರಿಲೀಸ್ ಆಗ್ತಿದ್ದ ಪರಿಣಾಮ ಆ ವ್ಯಕ್ತಿ ಸಾಯುವವರೆಗೂ ಬೆಳವಣಿಗೆ ಹೊಂದುತ್ತಿದ್ದರಂತೆ. ನಂಬರ್ 2, ಕಣ್ಣಿಲ್ಲದ ಕುರುಡರು ಫೋನ್ ಅನ್ನು ಬಳಸಲು ಅಥವಾ ಫೋನಿಂದ ಫೋನ್ ಕಾಲ್ ಮಾಡಲು ಅಥವಾ ಫೋನ್ ಅನ್ನು ರಿಸೀವ್ ಮಾಡಲು ಅಸಮರ್ಥರಾಗಿರ್ತಾರೆ ಅನ್ನೋ ಕಾರಣಕ್ಕೆ ಅಮೆರಿಕಕ್ಕೆ ಸೇರಿದ ಪ್ರಸಿದ್ಧ ಕಂಪನಿ ಒಂದು ಕುರುಡರು ಸಹ ಕಾಲ್ ಪಿಕಪ್ ಮಾಡೋದಕ್ಕೆ ಮತ್ತು ಬೇರೆಯವರಿಗೆ ಕಾಲ್ ಮಾಡೋದಕ್ಕಾಗಿ ಈ ರೀತಿ ಫೋನ್ ಒಂದನ್ನು ಲಾಂಚ್ ಮಾಡಿದ್ದು. ಈ ಫೋನ್ ಮೇಲಿರೋ ಡಾಟ್ಗಳನ್ನು ಸ್ಪರ್ಶಿಸುವ ಮೂಲಕ ಡಾಟ್ಗಳ ಸಂಖ್ಯೆಯ ಆಧಾರದ ಮೇಲೆ ಫೋನ್ ಕಾಲ್ ಮಾಡಬಹುದಂತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಅಳವಡಿಸಿರೋ ಪವರ್ಫುಲ್ ಸೆನ್ಸರ್ಸ್ಗಳ ಸಹಾಯದಿಂದ ಕುರುಡ ವ್ಯಕ್ತಿ ಯಾವುದಾದ್ರೂ ಅಪಾಯಕರ ಸ್ಥಳಗಳಿಗೆ ಹೋದರೆ ಇದು ಸ್ಟಾಪ್ ಅಂತ ಅರುಚುತ್ತಾ ವೈಬ್ರೇಟ್ ಮಾಡುತ್ತಂತೆ. ನಿಜಕ್ಕೂ ಅಮೇಜಿಂಗ್ ಅಲ್ವಾ? ಫ್ಯಾಕ್ಟ್ ನಂಬರ್ 3, ನೀವು ತುಂಬ ಬಾರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಕೋಕೋ ಕೋಲಾ ಬಾಟಲ್ ಒಳಗೆ ಟ್ಯಾಬ್ಲೆಟ್ಸ್ ಅಥವಾ ಮೆಂಟೋಸ್ಗಳು ಹಾಕೋದ್ರಿಂದ ಕೋಕೋ ಕೋಲಾ ಈ ರೀತಿ ಭಯಾನಕವಾಗಿ ರಿಯಾಕ್ಷನ್ ತೋರಿಸುತ್ತಾ ಸ್ಫೋಟಗಳು ವಿಡಿಯೋ ಕ್ಲಿಪ್ಗಳನ್ನು ನೋಡಿಯೇ ಇರ್ತೀರಿ. ಆದರೆ ಯಾವುದೇ ಕೂಲ್ ಡ್ರಿಂಕ್ಸ್ಗಳಲ್ಲೂ ಆಗದೆ ಈ ರೀತಿ ರಿಯಾಕ್ಷನ್ ಕೇವಲ ಕೋಕೋ ಕೋಲಾದಲ್ಲಿ ಮಾತ್ರ ಯಾಕೆ ಆಗುತ್ತೆ ಗೊತ್ತಾ? ಹೌದು. ಅಸಲಿಗೆ ಕೋಕೋ ಕೋಲಾದಲ್ಲಿರೋ ಹೇರಳ ಪ್ರಮಾಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಮೆಂಟೋಸ್ಗಳಲ್ಲಿರೋ ಗೆಲೆಟಿನ್ ಅನ್ನೋ ಕೆಮಿಕಲ್ ಜೊತೆಗೆ ಸಂಪರ್ಕಕ್ಕೆ ಬಂದಾಗ ಒಂದಕ್ಕೊಂದು ರಿಯಾಕ್ಷನ್ ಉಂಟು ಮಾಡೋ ಪರಿಣಾಮ ಕೋಕೋ ಕೋಲಾ ಈ ರೀತಿ ಸ್ಫೋಟಗೊಳ್ಳುತ್ತಂತೆ. ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದಾನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ. ಪ್ಲೀಸ್ ಫ್ರೆಂಡ್ಸ್. ಫ್ಯಾಕ್ಟ್ ನಂಬರ್ 4, ಕೆಲವು ಗಂಡು ಪ್ರಾಣಿ ಮತ್ತು ಪಕ್ಷಿಗಳು ತಮ್ಮ ಜಾತಿಗೆ ಸೇರಿದ ಹೆಣ್ಣು ಪ್ರಾಣಿ ಮತ್ತು ಪಕ್ಷಿಗಳಿಂದ ಅಟ್ರಾಕ್ಟ್ಗೆ ಒಳಗೋಗೋದಕ್ಕೆ ಹಲವು ವಿಭಿನ್ನ ರೀತಿಯ ಕೆಲಸ ಮತ್ತು ಚಟುವಟಿಕೆಗಳನ್ನು ಅವುಗಳ ಮುಂದೆ ಮಾಡಿ ತೋರಿಸ್ತವೆ ಅನ್ನೋ ಸಂಗತಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿ ಈಗ ಒಂದು ರಿಸರ್ಚ್ನಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಪ್ರಾಣಿ, ಪಕ್ಷಿ ಮತ್ತು ಮನುಷ್ಯರಂಥ ಜೀವಿಗಳಷ್ಟೇ ಅಲ್ಲದೆ ಕೆಲವು ಪೊಂಗಸ್ ಜಾತಿಗೆ ಸೇರಿದ ಗಂಡು ಪೊಂಗಸ್ಗಳು ಈ ರೀತಿ ತಮ್ಮ ದೇಹದಿಂದ ಲೈಟ್ ಗ್ಲೋ ಮಾಡುವ ಮೂಲಕ ಹೆಣ್ಣು ಪೊಂಗಸ್ಗಳನ್ನು ಆಕರ್ಷಿಸ್ತಾವಂತೆ. ಫ್ಯಾಕ್ಟ್ ನಂಬರ್ 5, ವಿಶ್ವದಲ್ಲಿರೋ ತುಂಬಾ ದೇಶಗಳು ತಮ್ಮ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕಾನೂನು ಬಾಹಿರ ಕೆಲಸ ಮಾಡಿದ್ರೆ ಅಥವಾ ದೇಶದ್ರೋಹಿ ಅಂತ ಸಾಬೀತಾದ ತಕ್ಷಣ ಆತನನ್ನು 10 ವರ್ಷ, 20 ವರ್ಷ ಇಲ್ಲವೇ ಜೀವನದ ಉದ್ದಕ್ಕೂ ದೇಶದಿಂದ ಹೊರಗೆ ಹಾಕಿ ಗಡೀಪಾರು ಮಾಡೋದ್ರ ಬಗ್ಗೆ ನಮಗೆ ಗೊತ್ತೇ ಇರುತ್ತೆ. ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್, ನಾರ್ತ್ ಕೊರಿಯಾದ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ಒಮ್ಮೆ ದೇಶದ್ರೋಹಿ ಕೆಲಸ ಮಾಡಿದ 5 ಜನರನ್ನ 10 ವರ್ಷ ಅಲ್ಲ, 20 ವರ್ಷ ಅಲ್ಲ, ಬರೋಬ್ಬರಿ 8 ವರ್ಷಗಳವರೆಗೆ ಗಡೀಪಾರು ಮಾಡಿದ್ದಾನಂತೆ. ಆದರೆ ಕೇಳೋದಕ್ಕೆ ಸ್ವಲ್ಪ ವಿಚಿತ್ರವೆನಿಸಿದ್ರು ಇದೇ ಸತ್ಯ ಸಂಗತಿ. ಬಹುಶಃ 8,000 ವರ್ಷ ಅಂದರೆ ಆ 5 ಜನ ವಯಸ್ಸಾಗಿ ಸತ್ರು ಸಹ ಮುಂಬರುವ ಯಾವ ಜನ್ಮದಲ್ಲೂ ನಾರ್ತ್ ಕೊರಿಯಾದಲ್ಲಿ ಹುಟ್ಟಬಾರ್ದು ಅಂತ ಅನಿಸುತ್ತೆ. ತುಂಬಾ ವಿಚಿತ್ರವಾಗಿ ಶಿಕ್ಷೆ ನೀಡುವ ಅಧ್ಯಕ್ಷ ಅಲ್ವಾ? ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಿಂದ ನಿಮಗೆ ಅಟ್ಲೀಸ್ಟ್ 1% ಆದರೂ ನಾಲೆಜ್ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು.